ನಮಸ್ಕಾರ ಸ್ನೇಹಿತರೆ. ಒಂದು ದಿನ ನಿಮ್ಮ ಸ್ಮಾರ್ಟ್ಫೋನ್ ಇಲ್ಲದೆ ಬದುಕುವುದನ್ನು ಇಮ್ಯಾಜಿನ್ ಮಾಡಿ. ಅಲಾರಾಮ್ ಇಲ್ಲ, ಕಾಲ್ಸ್ ಇಲ್ಲ, ವಾಟ್ಸಪ್ ಇರಲ್ಲ, ಯೂಟ್ಯೂಬ್ ಇರಲ್ಲ, ಗೂಗಲ್ ಮ್ಯಾಪ್ಸ್ ಕೂಡ ಇರಲ್ಲ. ಕೆಲವರಿಗೆ ಇದು ಇಂಪಾಸಿಬಲ್ ಅನ್ನಿಸಬಹುದು. ಯಾಕೆಂದರೆ ಇವತ್ತು ಸ್ಮಾರ್ಟ್ಫೋನ್ ನಮ್ಮ ಜೀವನದ ಒಂದು ಭಾಗ ಮಾತ್ರ ಅಲ್ಲ, ಅದೇ ನಮ್ಮ ಡೈಲಿ ರೂಟೀನ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವವರೆಗೂ ನಮ್ಮ ಜೀವನ ಸ್ಮಾರ್ಟ್ಫೋನ್ ಸುತ್ತಲೇ ನಡೆಯುತ್ತಿದೆ. ಆದರೆ ಸ್ಮಾರ್ಟ್ಫೋನ್ ನಮ್ಮ ಜೀವನವನ್ನು ಸುಲಭ ಮಾಡಿದೆಯಾ ಅಥವಾ ನಮ್ಮ ಸಮಯವನ್ನೇ ಕದಿಯುತ್ತಿದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ಸ್ಮಾರ್ಟ್ಫೋನ್ ನಮ್ಮ ಡೈಲಿ ಲೈಫ್ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಹಳೆಯ ಕಾಲದಲ್ಲಿ ಜನ ಅಲಾರಾಮ್ ಕ್ಲಾಕ್ ಬಳಸ್ತಿದ್ರು, ಆದರೆ ಈಗ ಸ್ಮಾರ್ಟ್ಫೋನ್ ಅಲಾರಾಮ್. ಬೆಳಗ್ಗೆ ಎದ್ದ ಕೂಡಲೇ ಬಹುತೇಕ ಜನ ಮೊದಲು ಫೋನ್ ನೋಡ್ತಾರೆ, ಟೈಮ್ ಚೆಕ್ ಮಾಡ್ತಾರೆ, ವಾಟ್ಸಪ್ ಮೆಸೇಜ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾರೆ, ನ್ಯೂಸ್ ಚೆಕ್ ಮಾಡ್ತಾರೆ. ಕೆಲವರು ಬೆಡ್ನಿಂದ ಎದ್ದ ಮೇಲೆ ಫೋನ್ ಹಿಡಿತಾರೆ. ಅಂದರೆ ದಿನದ ಆರಂಭವೇ ಸ್ಮಾರ್ಟ್ಫೋನ್ ಜೊತೆಗೆ ಆಗುತ್ತಿದೆ. ಒಂದು ಸಮಯದಲ್ಲಿ ಇನ್ಫಾರ್ಮೇಷನ್ ಹುಡುಕಲು ಲೈಬ್ರರಿಗೆ ಹೋಗಬೇಕಾಗಿತ್ತು, ಆದರೆ ಈಗ ಗೂಗಲ್ ಓಪನ್ ಮಾಡಿದರೆ ಸಾಕು. ಸ್ಟಡೀಸ್ ಈಗ ಸ್ಮಾರ್ಟ್ಫೋನ್ ಮೂಲಕ. ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಾರೆ, ನೋಟ್ಸ್ ಡೌನ್ಲೋಡ್ ಮಾಡ್ತಾರೆ, ಯೂಟ್ಯೂಬ್ ಟ್ಯುಟೋರಿಯಲ್ಸ್ ನೋಡ್ತಾರೆ, ಹಾಗೂ ಅಸೈನ್ಮೆಂಟ್ಸ್ ಕಂಪ್ಲೀಟ್ ಕೂಡ ಫೋನ್ನಲ್ಲೇ ಮಾಡ್ತಾರೆ. ಆಫೀಸ್ ವರ್ಕ್ ಕೂಡ ಈಗ ಫೋನ್ನಲ್ಲೇ ಕಂಪ್ಲೀಟ್ ಆಗ್ತಿದೆ. ಎಲ್ಲ ಸ್ಮಾರ್ಟ್ಫೋನ್ ಮೂಲಕ ಮ್ಯಾನೇಜ್ ಮಾಡ್ತಾರೆ. ಅಂದರೆ ಸ್ಮಾರ್ಟ್ಫೋನ್ ಈಗ ಲರ್ನಿಂಗ್ ಟೂಲ್ ಆಗಿ ಕೂಡ ಆಗಿದೆ. ಹಳೆಯ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ಗೆ ಟಿವಿ ಮಾತ್ರ ಇತ್ತು, ಆದರೆ ಈಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ರೀಲ್ಸ್, ನೆಟ್ಫ್ಲಿಕ್ಸ್, ಗೇಮ್ಸ್, ಮ್ಯೂಸಿಕ್ ಆ್ಯಪ್ಸ್ ಎಲ್ಲವೂ ಸ್ಮಾರ್ಟ್ಫೋನ್ ಒಳಗೆ ಇದೆ. ಟ್ರಾವೆಲ್ ಮಾಡುವಾಗ, ವೇಟಿಂಗ್ ಮಾಡುವಾಗ, ಊಟ ಮಾಡುವಾಗ ಜನ ಫೋನ್ ಯೂಸ್ ಮಾಡಿಯೇ ಮಾಡ್ತಾರೆ. ಕೆಲವರು ದಿನಕ್ಕೆ 5ರಿಂದ 8 ಗಂಟೆ ಸ್ಕ್ರೀನ್ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸ್ಮಾರ್ಟ್ಫೋನ್ ನಮ್ಮ ಜೀವನವನ್ನು ತುಂಬ ಈಸಿ ಮಾಡಿದೆ. ಉದಾಹರಣೆಗೆ ಗೂಗಲ್ ಮ್ಯಾಪ್ಸ್ ಮೂಲಕ ದಾರಿ ಹುಡುಕ್ಬೋದು, UPI ಪೇಮೆಂಟ್ಸ್ ಮಾಡ್ಬೋದು, ಫುಡ್ ಆರ್ಡರ್ ಮಾಡ್ಬೋದು ಮತ್ತು ಕ್ಯಾಬ್ಗಳನ್ನು ಸಹ ಬುಕ್ ಮಾಡ್ಬೋದು ಸ್ನೇಹಿತರೆ. ಆದರೆ ಪ್ರತಿಯೊಂದು ಟೆಕ್ನಾಲಜಿಗೆ 2 ಸೈಡ್ ಇರುತ್ತದೆ. ಎಕ್ಸೆಸಿವ್ ಸ್ಮಾರ್ಟ್ಫೋನ್ ಯೂಸೇಜ್ ಡೇಂಜರಸ್ ಆಗಬಹುದು. ಸ್ಲೀಪ್ ಪ್ರಾಬ್ಲಮ್, ಐ ಸ್ಟ್ರೈನ್, ಲೆಸ್ ಫೋಕಸ್ ಆ್ಯಂಡ್ ಆಂಗ್ಸೈಟಿ, ಅಡಿಕ್ಷನ್. ಲೇಟ್ ನೈಟ್ ಸ್ಕ್ರೋಲಿಂಗ್ ಮಾಡುವವರು ಹೆಚ್ಚಾಗಿದ್ದಾರೆ. ಕೆಲವರು ಫೋನ್ ಇಲ್ಲದೆ 10 ನಿಮಿಷ ಕೂಡ ಇರಲಾರರು. ಫ್ಯಾಮಿಲಿ ಜೊತೆ ಮಾತನಾಡೋ ಸಮಯ ಕಡಿಮೆಯಾಗುತ್ತಿದೆ. ರಿಯಲ್ ವರ್ಲ್ಡ್ಗಿಂತ ವರ್ಚುವಲ್ ವರ್ಲ್ಡ್ನಲ್ಲಿ ಹೆಚ್ಚು ಸಮಯ ಸ್ಪೆಂಡ್ ಆಗುತ್ತಿದೆ. ಸೋಷಿಯಲ್ ಮೀಡಿಯಾ ಒಳ್ಳೆಯದು ಕೂಡ, ಆದರೆ ಡೇಂಜರ್ಸ್ ಕೂಡ ಆಗಬಹುದು. ಯಾಕೆಂದರೆ ಜನ ತಮ್ಮ ಬೆಸ್ಟ್ ಮೂಮೆಂಟ್ಸನ್ನು ಮಾತ್ರ ಪೋಸ್ಟ್ ಮಾಡ್ತಾರೆ. ಅದನ್ನು ನೋಡಿ ಕೆಲವರು ತಮ್ಮ ಜೀವನ ಕಂಪೇರ್ ಮಾಡ್ತಾರೆ, ಸ್ಟ್ರೆಸ್ ಫೀಲ್ ಮಾಡ್ತಾರೆ, ಲೋ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತದೆ. ಅದಕ್ಕಾಗಿ ಸೋಷಿಯಲ್ ಮೀಡಿಯಾ ಬ್ಯಾಲೆನ್ಸ್ಡ್ ಆಗಿ ಯೂಸ್ ಮಾಡಿ. ಸ್ಮಾರ್ಟ್ಫೋನ್ ಯೂಸ್ ಮಾಡಬಾರ್ದು ಅನ್ನೋದಲ್ಲ, ಆದರೆ ಸ್ಮಾರ್ಟಾಗಿ ಯೂಸ್ ಮಾಡಬೇಕು. ಇಲ್ಲಿ ಕೆಲವು ಟಿಪ್ಸ್ ಇವೆ. ಸ್ಕ್ರೀನ್ ಟೈಮನ್ನು ಲಿಮಿಟ್ ಮಾಡಿ. ಸ್ಲೀಪ್ ಮೊದಲು ಫೋನ್ನ ಅವಾಯ್ಡ್ ಮಾಡಿ. ಎಜುಕೇಷನಲ್ ಕಂಟೆಂಟ್ ಹೆಚ್ಚು ನೋಡಿ. ಫ್ಯಾಮಿಲಿ ಜೊತೆ ಸಮಯವನ್ನು ಸ್ಪೆಂಡ್ ಮಾಡಿ. ಔಟ್ಡೋರ್ ಆ್ಯಕ್ಟಿವಿಟೀಸ್ಗಳನ್ನು ಹೆಚ್ಚು ಮಾಡಿ. ಟೆಕ್ನಾಲಜಿ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು, ನಾವು ಟೆಕ್ನಾಲಜಿ ಕಂಟ್ರೋಲ್ನಲ್ಲಿ ಇರಬಾರ್ದು. ಸ್ಮಾರ್ಟ್ಫೋನ್ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿದೆ. ಇದು ನಾಲೆಡ್ಜ್ ಕೊಡ್ತದೆ, ಎಂಟರ್ಟೈನ್ಮೆಂಟ್ ಕೊಡ್ತದೆ, ಕನ್ವೆನ್ಷನ್ ಕೊಡುತ್ತದೆ, ಆದರೆ ಎಕ್ಸೆಸ್ ಯೂಸೇಜ್ ಡೇಂಜರಸ್ ಕೂಡ ಆಗಬಹುದು. ಹಾಗಾದರೆ ಪ್ರಶ್ನೆ ಏನು ಗೊತ್ತಾ? ನಾವು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ದೀವಾ ಅಥವಾ ಸ್ಮಾರ್ಟ್ಫೋನ್ ನಮ್ಮ ಸಮಯವನ್ನು ಯೂಸ್ ಮಾಡ್ತಿದೆಯಾ? ಕಾಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.